ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ತಾರಕಕ್ಕೇರ್ತಾ ಇದೆ. ನಿರ್ಣಾಯಕ ಹಂತಕ್ಕೆ ಯುದ್ಧ ತಲುಪಿರೋದ್ರಲ್ಲಿ ಯಾವುದೇ ಅನುಮಾನಗಳಿಲ್ಲ. ಈ ಬೆನ್ನಲ್ಲೇ ಅಮೆರಿಕ ಹಾಕ್ತಾ ಇರುವಂತಹ ಬೆದರಿಕೆಗೆ ನಾವು ಬಗ್ಗಲ್ಲ ಅನ್ನೋದನ್ನ ಇರಾನ್ ಪದೇ ಪದೇ ತಿಳಿಸ್ತಾ ಇದೆ. ಸುಪ್ರೀಂ ಲೀಡರ್ ಖಮೇನಿ ಅಂತೂ ನಾವು ಕೇರ್ ಮಾಡಲ್ಲ, ನಿಮ್ಮ ಮಾತಿಗೆ ಕಿಮ್ಮತ್ ಇಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದಂಗೆ ಕಾಣಿಸ್ತಾ ಇದೆ. ಹಾಗಾದ್ರೆ ಅಮೆರಿಕ ಇನ್ನೇನ್ ಮಾಡುತ್ತೆ ಅನ್ನುವಂತಹ ಒಂದು ಪ್ರಶ್ನೆ ಜಗತ್ತನ್ನ ಆವರಿಸಿದೆ. ಡೀಟೇಲ್ ರಿಪೋರ್ಟ್ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಸಂಘರ್ಷ. 6ನೇ ದಿನದ ಯುದ್ಧದಲ್ಲಿ 600ಕ್ಕೂ ಹೆಚ್ಚು ಸಾವು. ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಸಂಘರ್ಷ ತಾರಕಕ್ಕೇರಿದೆ. ಎರಡೂ ಕಡೆಯವರು ಪರಸ್ಪರ ಹೊಸ ಕ್ಷಿಪಣಿ ದಾಳಿಗಳನ್ನು ಮುಂದುವರೆಸಿದ್ದರಿಂದ ಯುದ್ಧದ ಸತತ 6ನೇ ದಿನ ಕೂಡ ಸಾವು ನೋವಿನ ಸಂಖ್ಯೆ ಹೆಚ್ಚಾಗಿದೆ. ಎರಡೂ ದೇಶಗಳ ನಡುವಿನ ಯುದ್ಧದಲ್ಲಿ 600ಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ. ಇರಾನ್ನಲ್ಲಿ 585ಕ್ಕೂ ಹೆಚ್ಚು ಜನ ಸಾವನ್ನಪ್ಪಿದ್ದು, ಇಸ್ರೇಲ್ನಲ್ಲಿ 24ಕ್ಕೂ ಹೆಚ್ಚು ಜನರು ವೈಮಾನಿಕ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಈ ಮಧ್ಯೆ ಯುದ್ಧದ ಕಾರ್ಮೋಡ ಮುಂದುವರೆದಿದೆ. ಇರಾನ್ ಜೊತೆ ಮಾತುಕತೆ ಮುಗಿದ ಅಧ್ಯಾಯ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಎಚ್ಚರಿಕೆ. ಹೌದು, ಇರಾನ್ಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ಮತ್ತೊಂದು ಎಚ್ಚರಿಕೆ ನೀಡಿದ್ದಾರೆ. ಇರಾನ್ ಮೇಲೆ ಮಹಾಯುದ್ಧ ಸಾರುವ ಸುಳಿವು ಕೊಟ್ಟಿದ್ದಾರೆ. ಇರಾನ್ ಜೊತೆ ಮಾತುಕತೆ ಮುಗಿದ ಅಧ್ಯಾಯ. ಮುಂದಿನ ವಾರ ಮಹತ್ವದ ಘೋಷಣೆಯೊಂದನ್ನ ಮಾಡುತ್ತೇನೆ. ನಾವು ದೀರ್ಘಾವಧಿಯ ಯುದ್ಧವನ್ನು ಬಯಸಲ್ಲ ಅಂತ ಟ್ರಂಪ್ ನೇರ ಎಚ್ಚರಿಕೆ ಕೊಟ್ಟಿದ್ದಾರೆ. ಮುಂದುವರಿದ ಭಾಗವಾಗಿ ಟ್ರಂಪ್ ಇರಾನ್ ವಿರುದ್ಧ ಹರಿಹಾಯ್ದಿದ್ದಾರೆ. ಇರಾನ್ ಪರಮಾಣು ಹೊಂದಲು ಸಾಧ್ಯವಿಲ್ಲ. ಇರಾನ್ಗೆ ಯಾವುದೇ ಆಯ್ಕೆಗಳಿಲ್ಲ. ಇಸ್ರೇಲ್ ದಾಳಿ ಬಳಿಕ ಇರಾನ್ ಈಗ ಅಸಹಾಯಕ ಸ್ಥಿತಿಯಲ್ಲಿದೆ ಅಂತ ಟ್ರಂಪ್ ಮೂದಲಿಸಿದ್ದಾರೆ. ಟ್ರಂಪ್ ಶರಣಾಗತಿ ಎಚ್ಚರಿಕೆಗೆ ಖಮೇನಿ ಡೋಂಟ್ ಕೇರ್, ನಾವು ಶರಣಾಗುವ ಮಾತೇ ಇಲ್ಲ ಅಂತ ತಿರುಗೇಟು. ಇರಾನ್ನ ಸರ್ವೋಚ್ಚ ನಾಯಕ ಆಯತ್ ಒಲ್ಲಾ ಅಲಿ ಖಮೇನಿ ಏಕಾಂಗಿಯಾಗಿದ್ದಾರೆ. ಮೊಂಡಾಟ ಬಿಟ್ಟು ಶರಣಾಗಿ ಬೇಷರತ್ ಕ್ಷಮೆ ಯಾಚಿಸಬೇಕು ಅಂತ ಇರಾನ್ ಪರಮೋಚ್ಚ ನಾಯಕ ಖಮೇನಿಗೆ ಅಮೆರಿಕ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಕೊಟ್ಟಿದ್ರು. ಇದಕ್ಕೆ ಬಗ್ಗದ ಖಮೇನಿ ಡೋಂಟ್ ಕೇರ್ ಎಂದಿದ್ದಾರೆ. ಟ್ರಂಪ್ ವಾರ್ನಿಂಗ್ ಬೆನ್ನಲ್ಲೇ ಖಮೇನಿ ಮೊದಲ ವಿಡಿಯೋ ಹೇಳಿಕೆ ಬಿಡುಗಡೆ ಮಾಡಿ ಇರಾನ್ ಶರಣಾಗತಿಯಾಗುವ ಮಾತೇ ಇಲ್ಲ ಎಂದಿದ್ದಾರೆ. ಇಸ್ರೇಲ್ ಅತಿ ದೊಡ್ಡ ತಪ್ಪು ಮಾಡಿದೆ. ಇದನ್ನು ಅಮೆರಿಕ ಅರಿತುಕೊಳ್ಳಬೇಕು. ಇಸ್ರೇಲ್ಗೆ ಅಮೆರಿಕ ಸೇನಾ ನೆರವು ನಿಲ್ಲಿಸಬೇಕು. ಇಸ್ರೇಲ್ ದಾಳಿಯನ್ನು ಇರಾನ್ ಮರೆಯಲು ಸಾಧ್ಯವಿಲ್ಲ ಎಂದಿದ್ದಾರೆ. ನಮ್ಮ ಹುತಾತ್ಮರ ಬಲಿದಾನ ವ್ಯರ್ಥ ಮಾಡಲು ಬಿಡಲ್ಲ. ಇಸ್ರೇಲ್ಗೆ ರಕ್ತಕ್ಕೆ ರಕ್ತ ಆಗಲಿದೆ. ನೀವೇನಾದರೂ ಮಧ್ಯ ಪ್ರವೇಶಿಸಿದರೆ ರಿಪೇರಿ ಮಾಡಲೂ ಆಗದಂಥ ಹಾನಿಯನ್ನು ಅಮೆರಿಕ ಅನುಭವಿಸಬೇಕಾಗುತ್ತೆ ಅಂತ ತಪರಾಕಿ ಹಾಕಿದ್ದಾರೆ. ಒಟ್ನಲ್ಲಿ ಇರಾನ್ ಇಸ್ರೇಲ್ ಮಧ್ಯೆ ಯುದ್ಧ ಸಂಘರ್ಷ ತಾರಕಕ್ಕೇರಿದೆ. ಟ್ರಂಪ್ ವಾರ್ ಎಚ್ಚರಿಕೆ ಎಲ್ಲಿಗೆ ಹೋಗಿ ಮುಟ್ಟುತ್ತೋ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.